ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಮಾವಿನಕಾಯಿ ಸೀಸನಲ್ಲಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ತಿಂಡಿ ಅಂತಂದರೆ ಮಾವಿನಕಾಯಿ ಚಿತ್ರಾನ್ನ. ಮಾವಿನಕಾಯಿನ ಬಳಸಿ ನಾವು ವೆರೈಟಿ ಬೇರೆ ಬೇರೆ ಥರದ ಚಿತ್ರಾನ್ನಗಳನ್ನು ಮಾಡ್ತೀವಿ. ಇವತ್ತು ಮಾಡ್ತಾ ಇರೋದು ಕೂಡ ಒಂದು ಡಿಫ್ರೆಂಟ್ ಆಗಿರೋ ಮಾವಿನಕಾಯಿ ಚಿತ್ರಾನ್ನ. ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ ಮತ್ತು ಮೆಂತ್ಯ ಸೊಪ್ಪು ಬಳಸಿ ಮಾಡ್ತಾಯಿದ್ದೀನಿ. ಇದು ಮಕ್ಕಳ ಲಂಚ್ ಬಾಕ್ಸ್ಗಾಗಿರ್ಬೋದು, ಪಿಕ್ನಿಕ್ ಹೋಗಬೇಕಾದ್ರೆ ಕ್ಯಾರಿ ಮಾಡೋಕ್ಕಾಗಿರ್ಬೋದು, ಇಲ್ಲ ಮನೆಯಲ್ಲಿ ಬೆಳಗಿನ ತಿಂಡಿ ಎಲ್ಲ ಟೈಮ್ಗೂ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ತಿಂಡಿ. ಇದಕ್ಕೆ ನಾನು ಒಂದು ತೋತಾಪುರಿ ಮಾವಿನಕಾಯಿನ ತುರಿದ್ಬಿಟ್ಟು ತೊಗೊಳ್ತೀನಿ. ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಸೋರಿಸ್ಬಿಟ್ಟು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಅವ್ರವ್ರ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ನಾನು ಮಾಡ್ತಾ ಇರೋ ಕ್ವಾಂಟಿಟಿಗೆ ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಅಂದರೆ ಒಂದು ಪಾವಷ್ಟು ಅಕ್ಕಿಗೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. 5 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ತಿಂದೇ ಇರೋರು ಬೆಳ್ಳುಳ್ಳಿ ಸ್ಕಿಪ್ ಮಾಡಬಹುದು. ಕಾಯಿ ತುರಿ ಸ್ವಲ್ಪ. ಇದಿಷ್ಟು ನೀರು ಹಾಕದೇ ತರಿಯಾಗಾದರೂ ಪರವಾಗಿಲ್ಲ, ನುಣ್ಣಗಾದರೂ ಪರವಾಗಿಲ್ಲ, ತರಿಯಾಗಿ ರುಬ್ಕೊಂಡ್ರೆ ಸಾಕು. ನೀರು ಮಾತ್ರ ಹಾಕಬಾರ್ದು. ಈಗ ಚಿತ್ರಾನ್ನಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಸಿಡಿತಾ ಇದೆ. 1-1.5 ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಕಡಲೆಬೇಳೆ ಎರಡು ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಕರಿಬೇವಿನ ಸೊಪ್ಪು, ಈರುಳ್ಳಿ 2 ಮೀಡಿಯಮ್ ಸೈಜಿನ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈ ಚಿತ್ರಾನ್ನಕ್ಕೆ ಈರುಳ್ಳಿ ಹಾಕದೆ ಕೂಡ ಮಾಡ್ಬೋದು. ಈರುಳ್ಳಿ ಬೇಡ, ಇಷ್ಟ ಇಲ್ಲ ಅನ್ನೋರು ಈರುಳ್ಳಿ ಸ್ಕಿಪ್ ಮಾಡಿಬಿಟ್ಟು ಬರೀ ಇಷ್ಟೇ ಒಗ್ಗರಣೆ ಹಾಕ್ಕೊಂಡು ರುಬ್ಬಿರೋ ಮಿಶ್ರಣನ ಸೇರಿಸಿ ಹುರಿದ್ಬಿಟ್ಟು ಚಿತ್ರಾನ್ನ ಮಾಡ್ಕೋಬೋದು. ಈರುಳ್ಳಿ ಹಾಕಿದ್ರೆ ಅದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ಈರುಳ್ಳಿ ಹಾಕಿ ತೋರಿಸ್ತಾ ಇದ್ದೀನಿ. ಯಾವುದೇ ಅಡುಗೆಗೆ ಈರುಳ್ಳಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ವ್ರತ ಉಪವಾಸದ ದಿನಗಳಲ್ಲಿ ಮಾಡ್ಕೊಳ್ಳೋದಾದರೆ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಬಿಟ್ಬಿಟ್ಟು ಉಳಿದಿದ್ದ ಸಾಮಗ್ರಿಗಳನ್ನಷ್ಟೇ ಹಾಕ್ಕೊಂಡು ಈ ಚಿತ್ರಾನ್ನ ಮಾಡ್ಕೊಳ್ಬೋದು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದರಲ್ಲಿ ಅರಿಶಿನ ಹಾಕ್ತಾಯಿದ್ದೀನಿ, ಅರಿಶಿನದ ಪುಡಿ, ಉಪ್ಪು 1-2 ಟೀ ಸ್ಪೂನಷ್ಟು ಉಪ್ಪು, ಮತ್ತು ರುಬ್ಕೊಂಡಿರೋ ಈ ಮಿಶ್ರಣ. ಮೆಂತ್ಯ ಸೊಪ್ಪು ಹಸಿಯಾಗೆ ಹಾಕಿರೋದ್ರಿಂದ ಈಗ ಒಗ್ಗರಣೆಯಲ್ಲಿ ಸಾಕಷ್ಟು ಹುರಿಬೇಕಾಗುತ್ತೆ. ಸಣ್ಣ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಹುರಿಬೇಕು. ಸಾಕಷ್ಟು ಹುರಿದಿದ್ದಾಯಿತು. ಈಗ ಲೈಟಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ. ಈ ಸ್ಟೇಜಲ್ಲಿ ನಾವು ತುರಿದಿಟ್ಕೊಂಡಿರೋ ಮಾವಿನಕಾಯಿನ ಇದರಲ್ಲಿ ಸೇರಿಸೋಣ. ಎಷ್ಟಕ್ಕೆ ಎಷ್ಟು ಅಂತ ಇಲ್ಲ, ಅಂದಾಜು ಮೇಲೆ ಸೇರಿಸಿರ್ಬೇಕು. ನಾವು ಅನ್ನ ಕಲಿಸ್ಬೇಕಾದ್ರೆ ಮೇಲೆ ಹುಳಿ ಬೇಕು ಇನ್ನೂ ಅಂತಂದರೆ ಈ ತುರಿದಿಟ್ಕೊಂಡಿರೋ ಮಾವಿನಕಾಯಿನ ಸ್ವಲ್ಪ ಸೇರಿಸ್ಬಿಟ್ಟು ಅನ್ನ ಕಲಿಸ್ಕೊಳ್ಬೋದು. ನಾನಿಲ್ಲಿ ಅಂದಾಜಾಗಿ ಒಂದು 3/4 ಭಾಗದಷ್ಟು ಮಾವಿನಕಾಯಿದಲ್ಲಿ 3/4 ಭಾಗದಷ್ಟು ತುರಿ ಮಾಡಿ ರೆಡಿ ಇಟ್ಕೊಂಡಿದ್ದೆ. ಅಷ್ಟನ್ನು ಹಾಕಿದ್ದೀನಿ. ಮಾವಿನಕಾಯಿ ಹಾಕಿದ್ಮೇಲೆ ಬಹಳ ಹೊತ್ತೇನು ಹುರಿಬೇಕಾಗಿಲ್ಲ. 1-2 ಸಲ ಈ ಥರ ಕೈ ಆಡಿಸ್ಬಿಟ್ಟು ತೆಗೆದುಬಿಟ್ರೆ ಸಾಕು. ಈ ಗೊಜ್ಜನ್ನ ನೀವು 1 ವಾರದವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಬೇಕಾದಾಗ ತೆಕ್ಕೊಂಡು ಅನ್ನ ಕಲಿಸ್ಕೊಳ್ಬೋದು. ಈಗ ಇದು ರೆಡಿ ಆಯಿತು ಗೊಜ್ಜು. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈಗ ಅನ್ನ ಕಲಿಸ್ಕೊಳ್ಳೋಣ. ಅನ್ನನ ಮೊದಲೇ ರೆಡಿ ಮಾಡಿ ಉದುರುದ್ರಾಗಿ ಅನ್ನ ಮಾಡಿಕೊಂಡು ಹಾಕಿಟ್ಟಿದ್ದೆ ಒಂದು ಪ್ಲೇಟ್ನಲ್ಲಿ. ಈಗ ಅನ್ನ ಫುಲ್ ತಣ್ಣಗಾಗಿದೆ.
ಸ್ವಲ್ಪ ಉಪ್ಪು ಹಾಕ್ತೀನಿ. ಎಷ್ಟೇ ನಾವು ಗೊಜ್ಜಲ್ಲಿ ಉಪ್ಪು ಹಾಕಿದ್ರೂ ಅನ್ನ ಹಾಕಿದ್ಮೇಲೆ ಮೇಲೆ ಏನು ಸ್ವಲ್ಪ ಉಪ್ಪು ಹಾಕಲೇಬೇಕಾಗುತ್ತೆ, ಯಾವುದೇ ಚಿತ್ರಾನ್ನಕ್ಕೂ ಅಷ್ಟೇ. ಈ ಸ್ಟೇಜಲ್ಲಿ ಟೇಸ್ಟ್ ನೋಡಿ ಉಪ್ಪು ಕಡಿಮೆ ಅಂತ ಏನಾರು ಅನಿಸಿದ್ರೆ ಉಪ್ಪು ಹಾಕ್ಕೋಬೋದು, ಇಲ್ಲ ಗೊಜ್ಜು ಇನ್ನೂ ಬೇಕಾಗುತ್ತೆ ಖಾರ ಕಡಿಮೆ ಅನಿಸಿದ್ರೆ ಗೊಜ್ಜು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇದಕ್ಕೆ ಕಾಯಿ ತುರಿ ಎಲ್ಲ ಮೇಲೆ ಹಾಕುವಷ್ಟೇನಿಲ್ಲ, ರುಬ್ಬಕ್ಕೆ ಹಾಕ್ಬಿಟ್ಟಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಬೇಕಾಗಿಲ್ಲ, ಯಾಕೆಂದರೆ ಮೆಂತ್ಯ ಸೊಪ್ಪು ಹಾಕಿ ಮಾಡಿರೋದ್ರಿಂದ ಹಸಿರಾಗೇ ಇದೆ. ಈಗ ಮಾವಿನಕಾಯಿ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ರೆಡಿ ಆಯಿತು. ತೋತಾಪುರಿ ಮಾವಿನಕಾಯಿ ಮೆಂತ್ಯ ಸೊಪ್ಪು ಬಳಸಿ ಮಾಡಿರೋ ಒಂದು ವಿಶೇಷವಾದ ಟೇಸ್ಟಿಯಾದ ಚಿತ್ರಾನ್ನ ಖಂಡಿತ ಟ್ರೈ ಮಾಡಿ, ಮಿಸ್ ಮಾಡಿಕೊಳ್ಳೇಬೇಡಿ. ಟ್ರೈ ಮಾಡಿಬಿಟ್ಟು ಹೇಗೆ ಅನ್ನಿಸ್ತು ಅಂತ ಹೇಳೋದನ್ನು ಮರಿಬೇಡಿ, ಕಾಮೆಂಟ್ ಮೂಲಕ ಬರೆದು ತಿಳಿಸಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು. ಥ್ಯಾಂಕ್ ಯು. ಚಿತ್ರಾನ್ನ ಎಲ್ಲ ರೆಡಿ ಆದಮೇಲೆ ಮೊದಲೇ ಹುರಿದು ರೆಡಿ ಮಾಡಿಟ್ಕೊಂಡಿರೋ ಕಡಲೆಕಾಯಿ ಬೀಜನ ಸೇರಿಸ್ತಾ ಇದ್ದೀನಿ.